ವರ್ಷ ಆದಮೇಲೆ ತಪ್ಪು ಮಾಡೋದು ಸಹಜ ಆತ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡ್ತೀವಿ. ಆದರೆ ಆ ತಪ್ಪನ್ನು ತಿದ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋದೇ ಜೀವನ ಅಲ್ವಾ? ನಿಮಗೆ ನಿಮ್ಮ ತಪ್ಪು ಅರ್ಥ ಆಗಿದೆ. ಇದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಇನ್ಯಾವುದೂ ಇಲ್ಲ ಅಂತ. ನಾವು ಹಳೆದನ್ನು ಮರ್ತಿದ್ದೀವಿ. ನೀವು ಆಗಿರೋದನ್ನೆಲ್ಲ ಮರೆಯೋಕ್ಕೆ ಟ್ರೈ ಮಾಡಿ ಪ್ಲೀಸ್. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಆ ದೇವರು ಮತ್ತೆ ನಿಮ್ಮನ್ನು ನಮ್ಮ ಜೊತೆ ಸೇರಿಸಿದಾರಂದ್ರೆ ಅವನ ಯೋಚನೆ ಬೇರೆನೇ ಇರುತ್ತೆ. ಅವನ ನಂಬಿ ಎಲ್ಲ ಒಳ್ಳೇದೇ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ ಪ್ಲೀಸ್. ಅದೇ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಬೇಬಿ 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 ಶಾಕ್ ಆಗಿರ್ಬೇಕಲ್ವಾ? ಆಗ್ಲೇಬೇಕು. ನೀನ್ ನನ್ನ ಏನೋ ಅನ್ಕೊಂಡಿದ್ಯಾ? ನೀನ್ ಏನ್ ಮಾಡಿದ್ರು, ಹೇಗೆ ಟ್ರೀಟ್ ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡ್ ಬಿದ್ದಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ ಲೈಫಲ್ಲಿ ಎಲ್ರೂ ನಿನ್ ಮಾತು ಕೇಳ್ಕೊಂಡ್ ಬಿದ್ದಿರ್ಬೇಕು. ಕೇಳಲಿಲ್ಲ ಅಂದ್ರೆ ನಿನ್ ಹೇಗ್ ಬೇಕೋ ಹಾಗೆ ಮಾಡ್ತೀಯ ಅಲ್ವಾ? ನನ್ನನ್ನು ಬಿಡಲ್ಲ. ನಾನು ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ ಜೈ. ಸರಿಯಾದ ಸಮಯದಲ್ಲಿ ಹೊಡೆಯೋ ಏಟು ತುಂಬಾ ಜೋರಾಗಿ ಪೆಟ್ಟಾಗತ್ತೆ. ಹಾಗಾಗ್ಬೇಕು ಅಂತಾನೆ ನಾನೀಗ ಮಾಡಿದ್ದು. ಟೈಮ್ ನೋಡ್ಕೊಂಡು ಹೊಡ್ತಿದ್ದೀನಿ. ನಿನ್ನ ಆಟಕ್ಕೆ ಎಲ್ರೂ ನಿನ್ ದಾಳವಾಗಿ ಬಳಸ್ಕೊಂಡೆ ಅಲ್ವಾ? ಆದ್ರೆ ಪಾಪ ನಿನಗೆ ಗೊತ್ತೇ ಇರ್ಲಿಲ್ಲ ನಾಳೆ ನೀನು ಒಂದ್ ದಿವಸ ಇದೇ ತರ ದಾಳ ಆಗ್ತೀಯಾ ಅಂತ. ಅದಕ್ಕೆ ಹೇಳೋದು ಜೈ, ಟೈಮ್ ಅಂತ. ನಿನ್ ಭಾಷೆಲೇ ಹೇಳೋದಾದ್ರೆ ಬ್ಲಡಿ ಟೈಮ್. ಈಗ ಪಾಪ ನಿಮ್ಮಮ್ಮ ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಿದ್ದಾಳೆ. ನಾಳೆ ನೀನು ಅದೇ ಸ್ಥಿತಿಗೆ ಬರ್ತೀಯ. ಬಟ್ ಡೋಂಟ್ ವರಿ, ನಾನ್ ನಿನ್ ಹೆಂಡತಿ ಆಗಿದ್ದಕ್ಕೆ ನನಗೇನ್ ಸೇರ್ಬೇಕೋ ಅಷ್ಟನ್ನ ಮಾತ್ರ ನಾನು ತಗೊಂಡ್ ಹೋಗ್ತಾ ಇದ್ದೀನಿ. ಉಳ್ದಿರೋ ಚೂರು ಪಾರನ ನಿನಗೋಸ್ಕರ ಅಂತ ಇಲ್ಲೇ ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಆಯ್ಕೊಂಡು ಹೆಂಗೋ ಜೀವನ ಮಾಡು, ಆಯ್ತಾ? ಈ ಕಡೆ ನಾನು ಆರಾಮಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಈ ನರ್ಕದಿಂದ ನನಗೆ ಮುಕ್ತಿ ಸಿಕ್ತು ಅಂತ ತುಂಬಾ ಖುಷಿಯಾಗಿರ್ತೀನಿ. ಗುಡ್ ಬೈ ಜೈ. ಏನ ಇಲ್ಲಿ ಬಂದು ಹಿಂಗ್ ನಿಂತಿದ್ಯಾ? ಒಳ್ಳೆ ಮಕ್ಕಳು ತಪ್ಪು ಮಾಡ್ಬಿಟ್ಟು ನಿಂತ್ಕೊಳ್ಳಲ್ವಾ ಆ ಥರ? ಇಲ್ಲೇ ಭಾಗ್ಯಮ್ಮ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು? ಭಾಗ್ಯಮ್ಮ ವಟಾರಕ್ಕೆ ಹೋದ್ರು. ವಟಾರಕ್ಕ? ಯಾಕೆ? ನೀನ್ ಹೇಳ್ದಿಯಲ್ಲ ಶಕುಂತಲಾ ಆಂಟಿ ಸಿಕ್ಕಿದ್ರು, ಡುಮ್ಮ ಅವ್ರನ್ನ ಮನೆಗೆ ಕರ್ಕೊಂಡು ಹೋದ ಅಂತ. ಅದನ್ನ ಅವ್ರಿಗೆ ಹೇಳ್ದೆ. ಅದಕ್ಕೆ ಅವರು ಅವಳಿಂದಾನೇ ಮನೆ ಹೀಗೆಲ್ಲ ಆಗಿದ್ದು, ಅವಳನ್ನ ಮನೇಲಿ ಇಟ್ಕೊಳ್ಳೋದು ಒಂದೇ, ಹಾವನ್ನ ಮನೇಲಿ ಇಟ್ಕೊಳ್ಳೋದು ಒಂದೇ, ಇನ್ನೇನೇನು ಅನಾಹುತ ಆಗುತ್ತೋ ಅಂತ ಕೋಪ ಮಾಡ್ಕೊಂಡು ಹೋದ್ರು. ನಿನ್ಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ ಪರ್ಣ? ಯಾಕೆ ಅವ್ರಿಗೆ ವಿಷಯ ಹೇಳಿದೆ? ನೀನೇ ತಾನೇ ಯಾವಾಗ್ಲೂ ಹೇಳ್ತಿರ್ತೀಯ ಏನಂತ? ಸತ್ಯನ್ ಮುಚ್ಚಿಡ್ಬಾರ್ದು ಅಂತ. ಸೂಪರ್ ಕಣೆ ನೀನು. ನಾನು ಹೇಳೋ ಬೇರೆ ಯಾವ ಒಳ್ಳೆ ವಿಷಯನ ಫಾಲೋ ಮಾಡ್ಬೇಡ, ಇದನ್ನ ಫಾಲೋ ಮಾಡ್ಬಿಡು. ನಿಮ್ ಹೆಣ್ಮಕ್ಳೇ ಹೀಗೆ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೆಂಗ್ ಬೇಕಂಗೆ ಪಲ್ಟಿ ಹೊಡೆದು ಬಿಡ್ತೀರಾ. ಇನ್ಫ್ಯಾಕ್ಟ್ ನಾನೇ ಗೆಳೆಯನ್ಗೆ ಹೇಳಿದ್ದೆ, ಅವ್ರು ಸಿಕ್ಕಿರೋ ವಿಷಯ ಯಾರಿಗೂ ಹೇಳ್ಬೇಡ ಕಣೋ, ಎಲ್ಲ ಒಂದು ಹದಕ್ಕೆ ಬರಲಿ ಆಮೇಲೆ ಹೇಳು ಅಂತ. ನೀನು ನೋಡಿದ್ರೆ ಈ ವಿಷಯ ಭಾಗ್ಯಮ್ಮನಿಗೆ ಹೇಳಿದ್ಯಾ. ಫಸ್ಟ್ ಆಫ್ ಆಲ್ ನಾನು ನಿನಗೆ ಈ ವಿಷಯನ ಹೇಳಬಾರ್ದಾಗಿತ್ತು. ಈಗ ಅವರಲ್ಲಿ ಹೋಗಿ ಏನೇನು ಮಾಡ್ತಾರೋ ಏನೋ. ಇರ್ಲಿ ಬಿಡು ಆನಂದ್, ಪಾಪ ಭಾಗ್ಯಮ್ಮ ಅವರಿಂದಾಗಿ ಎಷ್ಟೆಲ್ಲ ನೋವು ಕಷ್ಟ ಅನುಭವಿಸಿಲ್ವಾ? ಭಾಗ್ಯಮ್ಮ ಅವ್ರ ವಿಷಯದಲ್ಲಿ ಏನೇ ಮಾಡಿದ್ರು ಸರಿನೇ, ತಪ್ಪೇನೂ ಇಲ್ಲ. ಅವ್ರು ಮಾಡಿರೋದೆಲ್ಲ ಪಾಪನೇ. ಹಾಗೆ ನೋಡಿದ್ರೆ ಡುಮ್ಮ ಅವ್ರ ವಿಷಯದಲ್ಲಿ ಇಷ್ಟೊಂದೆಲ್ಲ ಕನಿಕರ ತೋರಿಸೋ ಅಗತ್ಯನೇ ಇರಲಿಲ್ಲ. ಪರ್ಣ, ಇದನ್ನ ಹೇಳೋದು ಸುಲಭ ಕಣೆ.
ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನೀನು ಅದನ್ನ ನೋಡಿದಿದ್ರೆ ನಿನಗೂ ಹಾಗೆ ಅನ್ನಿಸ್ತಾ ಇತ್ತು. ಇಷ್ಟಕ್ಕೂ ಗೆಳೆಯ ಅವ್ರನ್ನ ಮಲ್ತಾಯಿ ಥರ ನೋಡ್ಕೊಂಡಿಲ್ವೇ, ಸ್ವಂತ ತಾಯಿ ಥರ ನೋಡ್ಕೊಂಡಿದ್ದಾನೆ. ಅವ್ರನ್ನ ಅಷ್ಟು ಪ್ರೀತಿಸಿದ್ದಾನೆ. ಅವ್ರನ್ನ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು ಅಂದರೆ ಪಾಪ ಅವನಿಗೆ ಹೇಗೆ ಅನ್ನಿಸ್ಬೇಡ ಹೇಳು? ಅಯ್ಯೋ ಅನ್ಸುತ್ತೆ, ಅದಕ್ಕೆ ಮನೆ ಕರ್ಕೊಂಡು ಹೋದ. ಓಹ್, ಅದೇನು ಅನಾಹುತ ಆಗದೆ ಇದ್ರೆ ಸಾಕಪ್ಪ ದೇವ್ರೆ. ಅದು ನನ್ನ ಮಗ ನನಗೆ ಕಲ್ಸ್ಕೊಟ್ಬಿಟ್ಟ. ನನ್ನ ನಿಜವಾದ ಮಗ ಗೌತಮ್ ನನಗೆ ಕಲ್ಸ್ಕೊಟ್ಟ. ಕ್ಷಮಿಸೋದ್ರಿಂದ ದೊಡ್ಡವರಾಗ್ತಾರೆ ಅಂತ ಹೇಳ್ತಾರೆ. ನನ್ನ ಮಗ ತುಂಬಾ ದೊಡ್ಡವನು. ಅವನು ಜಯದೇವನ ಎಷ್ಟೋ ಸಲ ಕ್ಷಮಿಸಿದಾನೆ. ಯಾಕೆ ಗೊತ್ತಾ? ನನಗೋಸ್ಕರ, ನನ್ನ ಮೇಲಿರೋ ಗೌರವಕ್ಕೋಸ್ಕರ ಅವನ್ ಎಲ್ಲಾನು ಸಹಿಸ್ಕೊಂಡ. ನನಗೆಲ್ಲಿ ನೋವಾಗತ್ತೆ ಅನ್ನೋ ಕಾರಣಕ್ಕೆ ಅವನಿಗಾಗ ನೋವಲ್ಲ, ಅವನು ನುಂಗ್ಕೊಂಡ. ತನಗಾಗೋ ಕಹಿನೆಲ್ಲ ತನ್ನ ಒಳಗಡೆನೆ ಇಟ್ಕೊಂಡು ಎಲ್ರಿಗೂ ಒಳ್ಳೇದನ್ನೇ ಬಯಸ್ದ. ಈಗಲೂ ಅಷ್ಟೇ, ಹಿಂದೆ ಆಗಿದ್ದು ಯಾವುದನ್ನು ಅವನ ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನನ್ನ ಮನಸ್ಸಾರೆ ಕ್ಷಮಿಸಿದ್ದಾನೆ. ಭಾಗ್ಯಕ್ಕ ಈಗಲೂ ಅವನು ನನ್ನನ್ನ ಬಾಯಿ ತುಂಬ ಅಮ್ಮ ಅಂತ ಕರೀತಾನೆ. ಅಂತವನಿಗೆ ಯಾವತ್ತೂ ನಾನು ಮೋಸ ಮಾಡಲ್ಲ, ಯಾವತ್ತೂ ಮೋಸ ಮಾಡಲ್ಲ.